ನಮಸ್ಕಾರ. ನಾವು ಹಳೆ ಬನಿಯನ್ಸ್ ನೋಡಿ ಈ ಥರ ವೈಟ್ ಕಲರ್ದು ಅರ್ಧೋಗಿರೋವು ಇಲ್ಲ ಬೇರೆ ಕಲರ್ ಮೆತ್ಕೊಬಿಟ್ಟಿದೆ. ನಾವು ಯೂಸ್ ಮಾಡ್ದಿರ ಇರೋ ಅಂಥ ಬನಿಯನ್ಸ್ ತಗೋಬೇಕು. ಇದನ್ನು ಫೋಲ್ಡ್ ಮಾಡಿಬಿಟ್ಟು ಲಾಸ್ಟ್ ಎಡ್ಜಸ್ ಕಟ್ ಮಾಡ್ಕೊತಾ ಇದ್ದೀನಲ್ಲ, ಸೇಮ್ ಹಿಂಗೆ ಕಟ್ ಮಾಡ್ಕೊಬಿಡಬೇಕು. ಉದ್ದಕ್ಕೆ ಕಟ್ ಮಾಡಿಕೊಂಡು ಮತ್ತೆ ಉದ್ದಾನೆ ಕಟ್ ಮಾಡಿಕೊಂಡು ಹೋಗಬೇಕು. ಲಾಸ್ಟ್ ಎಡ್ಜಸ್ ಫಸ್ಟ್ ಕಟ್ ಮಾಡ್ಕೊಬಿಡಿ. ಲಾಸ್ಟ್ ಎಡ್ಜಸ್ ಕಟ್ ಮಾಡಿದ್ದಾದಮೇಲೆ ನೋಡಿ ಉದ್ದ ಕಟ್ ಮಾಡ್ಕೊತಾ ಇದ್ದೀನಲ್ಲ, ಸೇಮ್ ಇದೇ ಥರ ಕಟ್ ಮಾಡ್ಕೋಬೇಕು ನೀವು ಕೂಡ. ನಾನು ಬನಿಯನ್ ವೈಟ್ ಕಲರೇ ತಗೊಂಡಿದ್ದೀನಿ ಅಂತ ವೈಟೇ ತಗೋಬೇಕಂತೇನಿಲ್ಲ. ನಿಮ್ಮ ಮನೇಲಿ ಯಾವ ಕಲರ್ಸ್ ಯೂಸ್ ಮಾಡ್ತಿರಲ್ಲ, ಹಳೇವಂದರೆ ಹರಿದೋಗ್ಬಿಟ್ಟಿದೆ, ನಾವು ಯೂಸೇ ಮಾಡ್ತಾಯಿಲ್ಲ, ಹಿಂದೆ ಹಾಕ್ಬಿಟ್ಟಿದ್ದೀವಿ ಅಂತ ಬನಿಯನ್ಗಳು ತಗೋಬೇಕು. ನೋಡಿ ಎಲ್ಲ ಕಟ್ ಮಾಡಿದ್ದಾಯಿತು. ಇವಾಗ ಮಧ್ಯಕ್ಕೆ ಮತ್ತೆ ಕಟ್ ಮಾಡ್ಕೊಳ್ಳಿ. ಅದು ಮಧ್ಯಕ್ಕೆ ಮತ್ತೆ ಕಟ್ ಮಾಡ್ಕೊಬಿಟ್ಟು ಈ ಥರ ಎಳಿಬೇಕು. ಸ್ವಲ್ಪ ಎಳೆದ್ಬಿಟ್ಟು ಕಾರ್ಡ್ಬೋರ್ಡ್ ಶೀಟ್ ತಗೊಂಡಿದ್ದೀನಿ. ಕಾರ್ಡ್ಬೋರ್ಡ್ ಶೀಟು ಅಷ್ಟೇ ನಾನು ಸ್ಕೇಲಲ್ಲಿ 1 ಇಂಚ್ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ ಪೆನ್ನಲ್ಲಿ. ಇದನ್ನು ನೀವು ಮಾರ್ಕ್ ಮಾಡ್ಕೊಂಡಿರ್ತೀರಲ್ಲ, ಕತ್ರಿಯಲ್ಲಿ ಕಟ್ ಮಾಡ್ಕೋಬೇಕು. ಮತ್ತು ಉಲ್ಲನ್ ದಾರ ತಗೊಂಡಿದ್ದೀನಿ. ನೀವು ಉಲ್ಲನ್ ದಾರ ಆದರೂ ತಗೋಬೋದು, ಇಲ್ಲ ನಿಮ್ಮ ಮನೆಯಲ್ಲಿ ದಪ್ಪ ದಾರ ಇರುತ್ತಲ್ವ ವೈಟ್ ಕಲರು, ಉಲ್ಲನ್ ದಾರ ಇಲ್ಲ ಅನ್ನೋರು ವೈಟ್ ಕಲರ್ ದಾರ ಬೇಕಾದರೆ ತಗೊಳ್ಳಿ. ಸೇಮ್ ನಾನು ಕಾರ್ಡ್ಬೋರ್ಡ್ ಶೀಟ್ಗೆ ಹೆಂಗೆ ಹಾಕ್ಕೊತಾ ಇದ್ದೀನಿ ನೋಡಿ, ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಸೇಮ್ ನೀವು ಕಟ್ ಮಾಡಿರ್ತೀರಲ್ಲ ಕಾರ್ಡ್ಬೋರ್ಡ್ ಶೀಟ್ನು, ಇದಕ್ಕೆ ಹಿಂಗೆ ಉಲ್ಲನ್ ದಾರ ಹಾಕ್ಕೊಬಿಡ್ಬೇಕು. ಮತ್ತು ಎರಡೂ ಸೈಡು ಗಂಟು ಹಾಕ್ಕೊಬಿಟ್ಟಿದ್ದೀನಿ. ನಾವು ಫಸ್ಟೇ ಬನಿಯನ್ದು ಕಟ್ ಮಾಡಿಟ್ಟಿದ್ವಲ್ಲ ಪೀಸಸ್ಸು, ಇದು ಲಾಸ್ಟ್ ಎಡ್ಜಸ್ಗೆ ಒಂದು ಸೇಫ್ಟಿ ಪಿನ್ ಹಾಕ್ಕೊಳ್ಳಿ. ಒಂದು ಮನೆ ಮೇಲೆ ಒಂದು ಮನೆ ಕೆಳಗಡೆ, ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಎಳೆದುಕೊಂಡು ಬರಬೇಕು ನೀವು. ಇದು ತುಂಬ ಸುಲಭ ಮಾಡೋದು. ಮತ್ತು ಹಳೆ ಬನಿಯನ್ಸ್ ಅಂತೂ ನಾವು ಯೂಸ್ ಮಾಡ್ತಾ ಇರಲ್ಲ, ಹರಿದೋಗಿರೋವೆಲ್ಲ ಜಾಸ್ತಿ ಹಿಂದೆ ಹಾಕ್ಬಿಟ್ಟಿರ್ತೀವಿ. ಇದರಲ್ಲಿ ನೀವು ಈ ಥರ ಸಿಂಪಲ್ಲಾಗಿ ಮಾಡ್ಕೋಬೋದು. ನೋಡೋಕ್ಕೂ ಚೆನ್ನಾಗಿರುತ್ತೆ, ಮಾಡೋದು ತುಂಬ ಸುಲಭ. ನೋಡಿ ಬೇಕಾದರೆ ನೀವೇ ಲಾಸ್ಟ್ವರೆಗೂ ನೋಡಿ. ಲಾಸ್ಟ್ ಎಡ್ಜಸ್ ಬಂದುಬಿಟ್ಟಿದ್ದೀನಿ. ಇವಾಗ ಎಕ್ಸ್ಟ್ರಾ ಇರೋದು ಕಟ್ ಮಾಡಿಬಿಡಿ. ಇನ್ನೂ ಒಂದು ಮಾಡೋದು ತೋರಿಸ್ತಾ ಇದ್ದೀನಿ. ಫಸ್ಟು ಮೇಲೆ ಮನೆ ಅಲ್ವಾ, ಇವಾಗ ಕೆಳಗಡೆ ಇರುತ್ತಲ್ಲ ಉಲ್ಲನ್ ದಾರ, ಅದನ್ನ ಎತ್ಕೊಂಡು ಮಾಡ್ಕೋಬೇಕು. ಇದು ಸೇಫ್ಟಿ ಪಿನ್ನಿಂದ ಮಾಡ್ತಾ ಇರೋದ್ರಿಂದ ಬೇಗ ಆಗುತ್ತೆ. ನಿಮಗೆ ಒಂದು 15 ನಿಮಿಷ ಸಾಕಿದ್ದು ಮಾಡ್ಕೊಳ್ಳೋಕ್ಕೆ. ನಾನು ವಿಡಿಯೋಗೆ ಮಾಡ್ತಾಯಿದ್ದೀನಿ ಅಂತ ಸ್ವಲ್ಪ ನಿಧಾನ ತೋರಿಸ್ತಾ ಇದ್ದೀನಿ. ನೀವು ಟಿ ವಿ ಎಲ್ಲ ನೋಡೋವಾಗ ಇದನ್ನು ಮಾಡ್ಕೊಬಿಡ್ಬೋದು. ಇವಾಗ ಹಳೆ ಬನಿಯನ್ಸು ಹಂಗೆ ವೇಸ್ಟಾಗಿ ಬಿಸಾಕೋಬದಲು ಈ ಥರ ಟ್ರೈ ಮಾಡ್ಬೋದು. ಮತ್ತು ವೇಲು, ನನ್ನ ಹತ್ರ ವೇಲಿತ್ತು, ಆ ವೇಲದು ನಾನು ಸ್ವಲ್ಪ ಕಲರ್ ಚೆನ್ನಾಗಿ ಕಾಣಿಸ್ಲಿ ಅಂತ ಮಧ್ಯಕ್ಕೆ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ, ಸ್ಕೈ ಬ್ಲೂ. ನೀವು ವೇಲಾದರೂ ಯೂಸ್ ಮಾಡ್ಬೋದು, ಇಲ್ಲ ಲೆಗಿನ್ಸ್ ಇರುತ್ತಲ್ಲ ಕಲರ್, ಯಾವುದೇ ಕಲರ್ದಾಗಲಿ, ಬ್ಲ್ಯಾಕು, ವೈಟು ಇಲ್ಲ ರೆಡ್ ಇದೆ ನಮ್ಮ ಹತ್ರ, ಅಂದರೆ ವೈಟ್ ನಾವು ಬನಿಯನ್ಸ್ ತಗೊಂಡಿದ್ರೆ ಅದಕ್ಕೆ ಆಪೋಸಿಟ್ ಕಲರ್ ಯಾವುದನ್ನು ಮಧ್ಯಕ್ಕೆ ಸೇರಿಸ್ಬೋದು. ಎರಡೂ ಸೈಡು ವೈಟು, ಮಧ್ಯದಲ್ಲಿ ಸ್ಕೈ ಬ್ಲೂ ತಗೊಂಡಿದ್ದೀನಿ ನೋಡಿ. ಇವಾಗ ಈ ದಾರಗಳು ತೆಗೆದುಬಿಟ್ಟು ಎರಡೆರಡು ಗಂಟು ಹಾಕ್ಕೋಬೇಕು. ನೋಡಿ ಈ ಥರ ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು 2 ಗಂಟು ಹಾಕ್ಕೋಬೇಕು. ಸೇಮ್ ಇದೇ ಥರ ಎರಡೂ ಸೈಡು ನೀವು ಉಲ್ಲನ್ ದಾರ ಕಟ್ ಮಾಡಿಬಿಟ್ಟು 2 ಗಂಟು ಹಾಕ್ಕೋಬೇಕು. ನಾವು ಎರಡೂ ಸೈಡು ಕಾರ್ಡ್ಬೋರ್ಡ್ ಶೀಟ್ಗೆ ಹಾಕಿದ್ವಲ್ಲ ಉಲ್ಲನ್ ದಾರ, ಆ ದಾರನೂ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಎರಡೂ ಸೈಡ್ ಗಂಟು ಹಾಕ್ಬಿಟ್ಟು ಸೈಡ್ಸಲ್ಲಿ ಎಕ್ಸ್ಟ್ರಾ ಇದೆಯಲ್ಲ, ಇವಾಗ ನೋಡಿ ಎಕ್ಸ್ಟ್ರಾ ಇರೋ ಬಟ್ಟೆ ಕಾಣಿಸ್ತಾ ಇದೆ, ಇದನ್ನು ಕಟ್ ಮಾಡಿಬಿಡಿ. ನೋಡಿ ಎಕ್ಸ್ಟ್ರಾ ಇದೆಯಲ್ಲ, ಅಂದರೆ ಎಕ್ಸ್ಟ್ರಾ ನಿಮಗೆ ಕಾಣಿಸೋ ಬಟ್ಟೆ ನೀಟಾಗಿ ಈಕ್ವಲಾಗಿ ಕಟ್ ಮಾಡ್ಕೋಬೇಕು. ಎರಡೂ ಸೈಡು ಅಷ್ಟೇ. ನೋಡಿ ಒಂದು ಸೈಡ್ ಕಟ್ ಮಾಡಿದ್ನಲ್ಲ, ಇನ್ನೊಂದು ಸೈಡು ತೋರಿಸ್ತಾ ಇದ್ದೀನಿ ನೋಡಿ. ಈಕ್ವಲಾಗಿರ್ಬೇಕಂದ್ರೆ ಈಕ್ವಲಾಗಿ ಕಟ್ ಮಾಡಿಬಿಡಿ. ಮತ್ತು ಸೈಡ್ಸಲ್ಲಿ ಉಲ್ಲನ್ ದಾರ ಇದೆಯಲ್ಲ, ಇದನ್ನು ನೀವು ಕಟ್ ಮಾಡಿಬಿಡಬೇಕು, ಎಕ್ಸ್ಟ್ರಾ ಇರೋದು ಮಾತ್ರ. ನೋಡಿ ಈ ಥರ ನೀಟಾಗಿ ಹಿಡ್ಕೊಂಡು ಎಲ್ಲ ಈಕ್ವಲ್ ಆಗಿರೋ ಥರ ಈ ಉಲ್ಲನ್ ದಾರನೂ ಕಟ್ ಮಾಡಿಬಿಡಿ. ಉಲ್ಲನ್ ದಾರನೂ ಕಟ್ ಮಾಡಿಬಿಟ್ಮೇಲೆ ನಿಮಗೆ ವೇಸ್ಟ್ದು ಯಾವುದನ್ನ ಬಟ್ಟೆ ತಗೋಬೇಕು. ನನ್ನ ಹತ್ರ ಕಾಟನ್ ಬಟ್ಟೆ ಇತ್ತು, ನಾನು ಬಟ್ಟೆ ಹೊಲಿಯೋ ಮಿಷಿನಲ್ಲೇ ನೋಡಿ ಹೊಲ್ಕೊಂಬಂದಿದ್ದೀನಿ. ನೀವು ಕೈಯಲ್ಲಿ ಬೇಕಾದರೆ ದೂರ ಹೊಲಿಗೆ ಹಾಕ್ಕೋಬೋದು. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.